ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ಮಾಡಿಫೈ. ಸೊ ಮಾಡಿಫೈಯಲ್ಲಿ ಮೇನ್ ಇರೋದು ನಮಗೆ ಫಿಲೆಟ್ ಅಂತೇಳಿ ಸ್ನೇಹಿತರೆ. ಫಿಲೆಟ್ ಇಟ್ ಮೀನ್ಸ್ ರೇಡಿಯಸ್. ಸೊ ಯಾವುದೇ ಒಂದು ಸಾಲಿಡ್ನ ಎಡ್ಜಲ್ಲಿ ನಾವು ರೇಡಿಯಸನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಈ ಒಂದು ಫಿಲೆಟ್ ಆಪ್ಷನ್ಸನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ಆ ಒಂದು ಸಾಲಿಡ್ನ ಎಡ್ಜಲ್ಲಿ ಚಾಂಫರನ್ನು ಕ್ರಿಯೇಟ್ ಮಾಡಬೇಕಂದ್ರೆ ನಮಗೆ ಇಲ್ಲಿ ಚಾಂಫರ್ ಅಂತೇಳಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಇದರಲ್ಲಿ ಅಗೇನ್ ನಮಗೆ ಡಿಫ್ರೆಂಟ್ ಚಾಂಫರ್ ಇರುತ್ತೆ. 1D 2D ಅಂತೇಳಿ ರೈಟ್. 2 ಡಿಸ್ಟೆನ್ಸ್ ಚಾಂಫರ್, 1 ಡಿಸ್ಟೆನ್ಸ್ ಚಾಂಫರ್ ಅಂತೇಳಿ ಆಪ್ಷನ್ಸ್ ಇರುತ್ತೆ. ಸೊ ಇದಾದಮೇಲೆ ನಮಗೆ ಇಲ್ಲಿ ಶೆಲ್ ಅಂತೇಳಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಆ್ಯಂಡ್ ಶೆಲ್ ಅಂದರೆ ಏನಿಲ್ಲ, ಸಿಂಪಲ್ ಸ್ನೇಹಿತರೆ, ನಮಗೆ ಇಲ್ಲಿ ಒಂದು ಸಾಲಿಡ್ ಇರುತ್ತೆ ಅಂದ್ಕೊಳ್ಳಿ ರೈಟ್. ಸಾಲಿಡಲ್ಲಿ ನಮಗೆ ಇನ್ಸೈಡ್ ಒಂಥರ ಪಾಟ್ ಥರ ಮಾಡೋದು ರೈಟ್. ಒಂಥರ ಪಾಟ್ ರೀತಿ ಇದು ಮಾಡೋದಕ್ಕೆ ಯೂಸ್ ಆಗುತ್ತೆ. ಥಿಕ್ನೆಸ್ ಏನಿಲ್ಲ ಸ್ನೇಹಿತರೆ, ನಾವು ಸಾಲಿಡನ್ನು ಒಂದು ಥಿಕ್ನೆಸ್ ಮಾಡಿಫೈ ಮಾಡೋದಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಡ್ರಾಫ್ಟ್ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫೇಸಸನ್ನು ನಾವು ಡ್ರಾಫ್ಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಟ್ರಿಮ್ ಟು ಪ್ಲೇನ್ ಇದೆ. ಸೊ ಪ್ಲೇನ್ ಯೂಸ್ ಮಾಡ್ಕೊಂಡು ನಾವು ಯಾವುದೇ ರೀತಿ ಸಾಲಿಡ್ ಆಗಿರಲಿ ಸರ್ಫೇಸ್ ಆಗಿರಲಿ ನಾನು ಟ್ರಿಮ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ಟ್ರಿಮ್ ಟು ಸರ್ಫೇಸ್ ಆ್ಯಂಡ್ ಸೀಟ್ ಅಂತ ಕೊಟ್ಟಿದ್ದಾನೆ. ಸೊ ಟ್ರಿಮ್ ಟು ಪ್ಲೇನ್, ಇಲ್ಲಿ ಪ್ಲೇನ್ ಬೇಸ್ ಮಾಡ್ಕೊಂಡು ನಾವು ಸಾಲಿಡನ್ನು ಟ್ರಿಮ್ ಮಾಡೋದಕ್ಕೆ, ಇದು ಸರ್ಫೇಸ್ ಮತ್ತು ಸೀಟನ್ನು ಬೇಸ್ ಮಾಡ್ಕೊಂಡು ನಮ್ಮ ಡ್ರಾ ಮಾಡಿರುವಂತಹ ಒಂದು ಸಾಲಿಡನ್ನು ಕಟ್ ಮಾಡೋದಕ್ಕೆ ಈ ಒಂದು ಆಪ್ಷನ್ಸ್ ಯೂಸ್ ಆಗುತ್ತೆ. ಸೊ ಇದಾದಮೇಲೆ ಲೇಔಟ್. ಸೊ ಇದು ನಮಗೆ ಡ್ರಾಫ್ಟಿಂಗ್ಗೋಸ್ಕರ ಯೂಸ್ ಆಗುತ್ತೆ. ಇದನ್ನು ಒಂದು ಸಪ್ರೇಟ್ ಕ್ಲಾಸ್ ಇರುತ್ತೆ ರೈಟ್. ಡ್ರಾಯಿಂಗ್ ನಾವು ಡಿಸ್ಕಷನ್ ಮಾಡುವಾಗ ಇದರ ಒಂದು ಸಪ್ರೇಟ್ ಕ್ಲಾಸ್ ಇರುತ್ತೆ ರೈಟ್. ಹಾಗಾದರೆ ಫಸ್ಟಿಗೆ ಫಿಲೆಟ್. ಸೊ ಫಿಲೆಟನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ಬೈ ಯೂಸಿಂಗ್ ದಿಸ್ ಬ್ಲಾಕ್. ಸೊ ನಾವು ಒಂದು ಬ್ಲಾಕನ್ನು ಡ್ರಾ ಮಾಡ್ತಾ ಇದ್ದೀನಿ. ಒರಿಜಿನ್ ಪಾಯಿಂಟ್ ಬಂದು ಸೆಂಟರ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ರೈಟ್. ಸೊ ಈ ರೀತಿ ಒಂದು ಸಾಲಿಡ್ ಬ್ಲಾಕ್ ನಾನು ಇವಾಗ ಡ್ರಾ ಮಾಡಿದ್ದೀನಿ. ರೈಟ್ ಕ್ಲಿಕ್ ಆ್ಯಂಡ್ ಐಸೋಮೆಟ್ರಿಕ್ ವ್ಯೂವಲ್ಲಿ ಫಿಕ್ಸ್ ಮಾಡಿದ್ದೀನಿ ನಾನು ಇವಾಗ. ಸೊ ಫಸ್ಟಿಗೆ ಫಿಲೆಟ್ ನೋಡಿ ಸ್ನೇಹಿತರೆ, ಇನ್ನು ಫಸ್ಟಿಗೆ ನಮಗೆ ಫಿಲೆಟ್ ಆಪ್ಷನ್ಸ್ ಕೊಟ್ಟಿದ್ದಾನೆ. ಆ್ಯಂಡ್ ಫೇಸ್ ಟು ಫೇಸ್ ಫಿಲೆಟ್ ಆ್ಯಂಡ್ ವೇರಿಯೇಬಲ್ ಫಿಲೆಟ್ ಅಂತೇಳಿ 3 ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಇದು ಫಸ್ಟ್ ಆಪ್ಷನ್ಸ್ ನಾರ್ಮಲ್ ಆಗಿ ನೀವು ಎಡ್ಜನ್ನು ಸೆಲೆಕ್ಟ್ ಮಾಡಿದ್ರೆ ಸಾಕು, ನಮಗೆ ಅಲ್ಲಿ ರೇಡಿಯಸ್ ಅಪ್ಲೈ ಆಗುತ್ತೆ. ಸೊ ಇದು ಬಂದು ಎರಡು ಫೇಸ್ನ ಮಿಡಲಲ್ಲಿ ನಾವು ರೇಡಿಯಸ್ ಕ್ರಿಯೇಟ್ ಮಾಡಬೇಕನ್ನೋ ಒಂದು ಸಿಚುವೇಷನಲ್ಲಿ ಈ ಒಂದು ಆಪ್ಷನ್ಸ್ ಯೂಸ್ ಮಾಡ್ತೀವಿ. ಸೊ ವೇರಿಯೇಬಲ್ ಅಂದ್ಬಿಟ್ಟು ಇದೊಂಥರ ಫಿಲೆಟ್ ವಿತ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡೈಮೆನ್ಷನ್ಸ್ ಎಲ್ಲ ಬರುತ್ತೆ ರೈಟ್. ಸೊ ಇವುಗಳ ಬಗ್ಗೆ ನಾವು ಡೀಟೇಲ್ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಸೊ ಫಸ್ಟ್ ಒನ್ ಫಿಲೆಟ್. ಸೊ ಇದು ನಾರ್ಮಲ್ ಆಗಿ ಸಿಂಪಲ್ ನೀವು ಎಡ್ಜನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸಾಲಿಡ್ ಸೆಲೆಕ್ಷನ್ ನೋಡಿ, ನಮಗೆ ಈ ರೀತಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಈ ಎಡ್ಜ್ ಆಪ್ಷನ್ ಸೆಲೆಕ್ಟ್ ಇದ್ದರೆ ಜಸ್ಟ್ ನಮಗೆ ಎಡ್ಜಲ್ಲಿ ಸೆಲೆಕ್ಟ್ ಆಗುತ್ತೆ. ಆ್ಯಂಡ್ ಈ ಥರ ನಮಗೆ ಬಾಡಿ ಸೆಲೆಕ್ಟ್ ಎಂಟೈರ್ಲಿ ಬಾಡಿ ಸೆಲೆಕ್ಟ್ ಆಗುತ್ತೆ. ಆ್ಯಂಡ್ ನಮಗೆ ಫೇಸ್ ಎಂಟೈರ್ಲಿ 4 ಸೈಡ್ ಬೇಕಂದರೆ ಸೊ ಇಲ್ಲಿ ಫೇಸ್ ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಇದು ಒಂದೇ ಕ್ಲಿಕ್ಕಲ್ಲಿ 4 ಸೈಡ್ ನಮಗೆ ಸೆಲೆಕ್ಟ್ ಆಗುತ್ತೆ. ಫಸ್ಟ್ ಎಡ್ಜ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿನಿ. ಸೊ ಎಡ್ಜ್ ಅನ್ನೋದು ಈ ರೀತಿ. ಸೊ ಇದು ಎಡ್ಜ್ ಆಪ್ಷನ್ಸ್. ಈ ರೀತಿ ಎಡ್ಜನ್ನು ಸೆಲೆಕ್ಟ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ, ನಮಗೆ ಈ ರೀತಿ ಒಂದು ಪ್ರಾಪರ್ಟಿ ಬಾರ್ ಓಪನ್ ಆಗುತ್ತೆ ರೈಟ್. ಸೊ ಈ ಒಂದು ಪ್ರಾಪರ್ಟಿ ಬಾರಲ್ಲಿ ರೇಡಿಯಸ್ ಆಪ್ಷನ್ಸ್ ಕೊಟ್ಟಿದ್ದಾನೆ ಸ್ನೇಹಿತರೆ. ಸೊ ಇವೆಲ್ಲ ಏನು ಟಚ್ ಮಾಡೋಕ್ಕೆ ಹೋಗಬೇಡಿ. ಸೊ ನೀವು ಸೆಲೆಕ್ಟ್ ಮಾಡಿರುವಂಥ ಎಡ್ಜ್ ಇಲ್ಲಿ ತೋರಿಸ್ತಾ ಇದೆ. ಸಪೋಸ್ ಇದು ನೀವು ರೀಸೆಲೆಕ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ, ರೀಸೆಲೆಕ್ಟ್ ಆಲ್ ಅಂತೇಳಿ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಗೇನ್ ನೀವು ರೀಸೆಲೆಕ್ಟ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಮಗೆ ರೇಡಿಯಸ್ ಅಪ್ಲೈ ಆಗುತ್ತೆ. ಸೊ ರೇಡಿಯಸ್ ವ್ಯಾಲ್ಯೂ ಇಸ್ ಇಲ್ಲಿ ಕೊಡಬೇಕಾಗುತ್ತೆ. ನೀವು 5 ಎಂಟರ್ ಪ್ರೆಸ್ ಮಾಡಿ ನೋಡಿ, ಇಲ್ಲಿ 5 ರೇಡಿಯಸ್ ನಮಗೆ ಈ ಒಂದು ಕಾರ್ನರ್, ಈ ಒಂದು ಎಡ್ಜಲ್ಲಿ ಕ್ರಿಯೇಟ್ ಆಗಿ ಬರುತ್ತೆ ರೈಟ್. ಫಸ್ಟ್ ಒಂದು ಸಿಂಪಲ್, ಅಡ್ವಾನ್ಸಲ್ಲಿ ಏನು ಟಚ್ ಮಾಡೋಕ್ಕೆ ಹೋಗಬೇಡಿ. ಇವೆಲ್ಲ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಒಂದು ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸಿಂಪಲ್ ನೀವು ಈ ರೀತಿ ಎಡ್ಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನೋಡಿ ಫೇಸ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಫೇಸ್ ಈ ರೀತಿ ಸೆಲೆಕ್ಟ್ ಮಾಡಿದಾಗ 4 ಸೈಡ್ ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ ನಮಗೆ. ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ನೋಡಿ, 4 ಸೈಡ್ ನಮಗೆ ರೇಡಿಯಸ್ 5 ಅನ್ನೋದು ಅಪ್ಲೈ ಆಗುತ್ತೆ ರೈಟ್. ಸೊ ಅಗೇನ್ ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದು ಬಾಡಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಂಟೈರ್ ಎಲ್ಲ ಕಡೆ ನಮಗೆ ರೇಡಿಯಸ್ ಅನ್ನೋದು ಅಪ್ಲೈ ಆಗುತ್ತೆ ನೋಡಿ, ಈ ರೀತಿ ಸೆಲೆಕ್ಷನ್ ಮೆಥಡ್. ಸೊ ಫಸ್ಟ್ ಸೆಲೆಕ್ಷನ್ ಮೆಥಡ್ ಕಾರ್ನರ್, ಸೆಕೆಂಡ್ ಒನ್ ಬಂದು ಫೇಸ್, ಆ್ಯಂಡ್ ಥರ್ಡ್ ಒನ್ ಬಂದು ಬಾಡಿ ಅಂತಿದೆ. ನಮಗೆ ಎಂಟೈರ್ಲಿ ಬಾಡಿ ಅಪ್ಲೈ ಮಾಡಿದಾಗ ನೀವು ಸಿಂಗಲ್ ಎಡ್ಜನ್ನು ಸೆಲೆಕ್ಟ್ ಮಾಡೋದು ಅವಶ್ಯಕತೆ ಇಲ್ಲ ರೈಟ್. ಸೊ ಇವಾಗ 1 ಕೊಡ್ತಾ ಇದ್ದೀನಿ ನೋಡಿ, ರೇಡಿಯಸ್ 1 ಕೊಟ್ಟಾಗ ನಮಗಿಲ್ಲಿ ಚೇಂಜಸ್ ಆಗ್ತಾ ಇದೆ ರೈಟ್. ಸೊ ಈ ರೀತಿ ಸಿಂಪಲಾಗಿ ನಾವು ರೇಡಿಯಸ್ ಅನ್ನೋದು ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಇದು ಬಂದು ಫಸ್ಟ್ ಒನ್ ಆಪ್ಷನ್ಸ್ ಬಗ್ಗೆ.